ಜೊಯ್ಡಾ ತಾಲೂಕಿನ ಸಾಮಜೊಯ್ಡಾ ಗ್ರಾಮದ ಕೈಲವಾಡದಲ್ಲಿ ಇನ್ನೂ ತೆರವಾಗದ ಮನೆಯ ಮೇಲೆ ಬಿದ್ದ ಮರ ತೆರವಿಗಾಗಿ ಹಾಗೂ ಸೂಕ್ತ ಪರಿಹಾರಕ್ಕಾಗಿ ಸಂತ್ರಸ್ತರಿಂದ ಮನವಿ. ಜೊಯ್ಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಾಮಜೊಯ್ಡಾ ಗ್ರಾಮದ ಕೈಲವಾಡದಲ್ಲಿ ಮೊನ್ನೆ ಗುರುವಾರ ಮನೆಯ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರವನ್ನು ಇನ್ನೂ ತೆರವುಗೊಳಿಸದೇ ಇರುವುದರಿಂದ ಮರ ತೆರವುಗೊಳಿಸುವಂತೆ ಹಾಗೂ ಸೂಕ್ತ ಪರಿಹಾರವನ್ನು ನೀಡುವಂತೆ ನೊಂದ ಸಂತ್ರಸ್ತರಾದ ಪ್ರದೀಪ್ ಕುಂಬಾರ್ ಅವರು ಇಂದು ಶನಿವಾರ ಮಧ್ಯಾಹ್ನ 12:30 ಗಂಟೆಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಬೃಹತ್ ಗಾತ್ರದ ಮರ ಬಿದ್ದ ಹಿನ್ನೆಲೆಯಲ್ಲಿ ಮನೆ ಸಂಪೂರ್ಣ ಜಖಂಗೊಂಡಿದೆ. ಶೆಡ್ಡಿನಲ್ಲಿ ನಿಲ್ಲಿಸಿಟ್ಟಿದ್ದ ವಾಹನವೂ ಕೂಡ ಜಖಂಗೊಂಡಿದೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳಿಗೆ ಹಾನಿಯಾಗಿದೆ. ಈ ಘಟನೆಯಿಂದ ಮನೆ ಮಾತ್ರ ವಾಸಕ್ಕೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿದ್ದು 10 ಲಕ್ಷ ರೂಪಾಯಿಗೂ ಅಧಿಕ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಮರ ಬಿದ್ದ ಮರುದಿನ ಅಂದರೆ ನಿನ್ನೆ ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮರದ ಟೊಂಗೆಗಳನ್ನು ಮಾತ್ರ ತೆರವುಗೊಳಿಸಿದ್ದಾರೆ. ಉಳಿದಂತೆ ಬಿದ್ದ ಮರ ಅದೇ ಸ್ಥಿತಿಯಲ್ಲಿದೆ. ಕೂಡಲೇ ಬಿದ್ದಿರುವ ಮರವನ್ನು ತೆರವುಗೊಳಿಸುವುದರ ಜೊತೆ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ಪ್ರದೀಪ್ ಕುಂಬಾರ್ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಇನ್ನೂ ಮಟ್ಟ ಮರ ತೆಗೆದಿಲ್ಲ. ಈಗ ಅದು ಒದ್ದೆಯಾಗಿ ಮಳೆಯಲ್ಲಿ ಗೋಡೆಗಳು ಬೀಳ್ತಾ ಇದೆ. 4 ದಿನ ಆಯಿತು ಭಾರಿ ಮಳೆಯಿಂದ ಇನ್ನೂ ಮಟ್ಟ ಗಿಡ ತೆಗೆದಿಲ್ಲ. 4 ದಿನ ಆಯಿತು. ಎಲ್ಲ ಡಿಪಾರ್ಟ್ಮೆಂಟ್ಗಳು ರೊಟೇಷನ್ ಮಾಡ್ತಾ ಇದೆ, ಯಾರು ಇದಕ್ಕೆ ತಗೋತಾ ಇಲ್ಲ. ಆದಷ್ಟು ಬೇಗ ನಮಗೆ ಮರವನ್ನು ತೆಗೆದುಕೊಡ್ಬೇಕಂತೂ ಎಲ್ಲ ಡಿಪಾರ್ಟ್ಮೆಂಟ್ ಕಡೆ ನಾವು ವಿನಂತಿ ಮಾಡ್ತೇನೆ. ಯಾಕಂದರೆ ಪೂರ್ತಿ ಮನೆ ಲಾಸ್ ಭಾಳ ಆಗಿದೆ. ಅದಕ್ಕೋಸ್ಕರ ಇನ್ನೂ ಲಾಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಬೇಗನೆ ತೆಗಿಬೇಕಂತ ನಾನು ಹೇಳ್ತಾ ಇದ್ದೀನಿ. ಈಗ 5-6 ಸಲ ನಾವು ರಿಕ್ವೆಸ್ಟ್ ಮಾಡಿ ಆಯಿತು ಡಿಪಾರ್ಟ್ಮೆಂಟ್ಗಳಿಗೆ, ಆದರೂ ಇನ್ನೂ ತೆಗಿತಾ ಇಲ್ಲ.